ವಿಐಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ 3D ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿಐಪಿ ಪಾರ್ಟಿ ಹಾಲ್ನಲ್ಲಿ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಬಬ್ಲೂರವರ ಮೊಬೈಲ್ ನಂಬರ್ 9591234143. ಮರ್ಸ್ಬಿಡಪ್ಪ. ಬಾಬಾ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಅವಹೇಳನ ಹೇಳಿಕೆಯನ್ನು ಖಂಡಿಸಿ ಶಾ ಅವರ ಗಡೀಪಾರಿಗೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಅಮಿತ್ ಶಾ ಅವರ ಶವಯಾತ್ರೆಗೆ ಪೊಲೀಸರು ತಡೆಯೊಡ್ಡಿದ್ದು, ಪೊಲೀಸರು ಹಾಗೂ ದಲಿತ ಪರ ಸಂಘಟನೆಗಳ ಮುಖಂಡರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಅವಮಾನ ಮಾಡಿರುವುದನ್ನು ಮತ್ತು ಚಿಂತಾಮಣಿ ನಗರದಲ್ಲಿ ಕಳೆದ 4 ತಿಂಗಳುಗಳಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳುಕು ಬಟ್ಟೆ ಸುತ್ತಿ ಅವಮಾನ ಮಾಡುತ್ತಿರುವ ಅಧಿಕಾರಿಗಳು ಹಾಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಚಿಂತಕರ ಒಕ್ಕೂಟದಿಂದ ನಗರದ ಅಂಬೇಡ್ಕರ್ ಭವನದ ಬಳಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಶವಯಾತ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಅಂಬೇಡ್ಕರ್ ಭವನದ ಬಳಿಯಿಂದ ಅಮಿತ್ ಶಾ ಅವರ ಶವಯಾತ್ರೆ ಆರಂಭಗೊಳ್ಳುತ್ತಿದ್ದಂತೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಶವಯಾತ್ರೆಗೆ ಅವಕಾಶ ನೀಡದೆ ಅಮಿತ್ ಶಾ ಅವರ ಅಣಕು ಶವವನ್ನು ಕಿತ್ತುಕೊಂಡಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಜಾಥಾ ನಡೆಸಿ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಗೃಹ ಸಚಿವರನ್ನು ಕೂಡಲೇ ಗಡೀಪಾರು ಮಾಡಬೇಕು ಹಾಗೂ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳುಕು ಸೈಡ್ವಾಲ್ ಅನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಕವಲಿ ವೆಂಕಟರಮಣಪ್ಪ, ವಿಜಯ ನರಸಿಂಹ, ಕೋಡಿಗಲ್ ರಮೇಶ್, ಜನನಾಗಪ್ಪ, ಜನಾರ್ದನ್, ಆನಂದ, ದೇವಮ್ಮ, ಲಿಯಾ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ, ವಕೀಲ ಗೋಪಿನಾಥ್, ಮಾದಮಂಗಲ ಆಂಜಯ್, ವಿನೋಬ್ ಕಾಲೋನಿ ಸಂತೋಷ್ ಸೇರಿದಂತೆ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು. ಅವರು ನೈತಿಕ ಜವಾಬ್ದಾರಿ ಅವರು ರಾಜೀನಾಮೆ ನೀಡಬೇಕು. ಬರಿತಾ ಇದ್ದೀವಿ ಅಲ್ಲೇ ಅವ್ರು ರಾಜೀನಾಮೆ ಕೊಟ್ಟು ಬರಬೇಕು. ಎರಡನೇದು ಚಿಂತಾಮಣಿಯಲ್ಲೂ ಇಲ್ಲಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಒಂದು ಕೊಳಕು ಬಟ್ಟೆ ಇಲ್ಲಿರ್ತಕ್ಕಂಥ ಸರ್ಕಾರ ಇನ್ನೂ ಅವಮಾನ ಮಾಡಿದೆ. ಅದಕ್ಕೆ ಯಾರ್ಯಾರು ಹೊಡೆದಾಗ್ತಾರೋ ಅವರನ್ನು ಸಸ್ಪೆಂಡ್ ಮಾಡೋವರೆಗೂ ನಾವು ಇದ್ದೇವೆ. ಹಾಗಾಗಿ ಇದು ಇತ್ಯರ್ಥ ಆಗಬೇಕಾದ್ರೆ ನಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳ ಕೊಡೋದು ನಾವು ಅನಿವಾರ್ಯ ಡಿಸೈಡ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಅದು ಬಂದಿದೆ ರಾಜ್ಯಪಾಲ
ಒಬ್ಬರೇ ಮಾತಾಡಿದೆ ಮಾಡಬೇಡಿ. ಅಲ್ಲ ನಾನು ಪೂರ್ತಿ ಹೇಳ್ತೇನೆ. ಅಲ್ಲ ಒಂದೊಂದು ನಿಮಿಷ ನಾವು ಇಷ್ಟೂ ಜನ ಸುಮಾರು ಬಾರಿ ನಾವು ಮನವಿಗಳನ್ನು ಕೊಟ್ಟರು, ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಹಂಗಾಗಿ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ನೋವು. ಅದು ಒಬ್ಬರದ್ದು ವಿಜಯ ನರಸಿಂಹ ಅವ್ರೊಬ್ಬರದ್ದು, ರಮೇಶ್ ಅವ್ರದ್ದು, ಗೋಪಿ ಅವ್ರದ್ದು, ಯಾವ್ದೋ ಒಬ್ಬರದಲ್ಲ ಸಮಸ್ಯೆ, ಎಂಟೈರ್ ನಮ್ಮ ಸಮುದಾಯದ ಸಮಸ್ಯೆ. ದಯವಿಟ್ಟು ನೀವು ಅಧಿಕಾರಿಗಳು ಕರ್ಟನ್ ಮಾಡಬೇಡಿ, ಒಬ್ಬರೇ ಮಾತಾಡಬೇಡಿ ಅಂತ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗೋದಕ್ಕೆ ಒಬ್ಬೊಬ್ರು ಮಾತಾಡ್ತಾರೆ. ಅದು ಹೋಗಿ ಅಲ್ಲಿ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಪ್ರತಿಭಟನೆ ಕಂಟಿನ್ಯೂ. ಎರಡನೇ ದಿನ ಬಂದು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಇಟ್ಟಿರ್ತಕ್ಕಂಥ ಮತ್ತೆ ತೆರವುಗೊಳಿಸಿ ಸಾರ್ವಜನಿಕರ ಕೊಡ್ಬೋದು. ಇದಕ್ಕೆ ಬೇರೆ ಅವರು ನಾನು ಹೇಳಲ್ಲ, ನಾವಿವಾಗ ಯಾವ ಜಿಲ್ಲಾಧಿಕಾರಿಗಳು ಯಾರು ಬಂದು ಅದನ್ನು ತೆರವುಗೊಳಿಸಿದ್ರೆ ನಾವು ವಾಪಸ್ ಪಡಿಸಿಲ್ಲ. ಅದಾಗಲಿಲ್ಲ ಅಂದರೆ ಪೆಂಡಲ್ ಆಗ್ತೀವಿ, ಕಂಟಿನ್ಯೂ ಅಹೋರಾತ್ರಿ ಮೇಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಪ್ರಶ್ನೆನೇ ಇಲ್ಲ. ನಾವು ಅಹೋರಾತ್ರಿ ಇಲ್ಲೇ ಇರ್ತೀವಿ, ಇಲ್ಲೇ ಮಾಡಿಸ್ತೀವಿ, ಇಲ್ಲೇ ಇರ್ತೀವಿ. ನೀವು ಯಾವುದೋ ಒಂದು ತಗೊಂಡು ಅದು ತೆಗಿತಕ್ಕಂಥ ಕೆಲಸ ಆಗ್ಬೇಕು ಅಷ್ಟೇ ನಮಗೆ. ಇನ್ನು ಪಠ್ಯ ತೆರವುಗೊಳಿಸಿ ಅವಮಾನ ಮಾಡಿದ್ರೆ ಅದೇ ದೇವ್ರನ್ನ ನೆನ್ಸ್ಕೊಂಡಿದ್ದೆ 7 ಸಾರಿ ಬರ್ತಾ ಇತ್ತು. ಅಮಿತ್ ಶಾ ಅವ್ರ ಫ್ಯಾಮಿಲಿ